ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಇಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನ ಶಾಲಾ ಸಂಸತ್ ಚುನಾವಣೆ ಬಹಳ ಅರ್ಥಪೂರ್ಣವಾಗಿ ಸಂವಿಧಾನಬದ್ಧವಾಗಿ ನೆರವೇರಿತು. ಶಾಲಾ ಮುಖ್ಯೋಪಾಧ್ಯಾಯರಾದ ಸತೀಶ್ ಸಿಎಸ್ ಚುನಾವಣಾಧಿಕಾರಿಯಾಗಿ ಚುನಾವಣಾ ಅಧಿಸೂಚನೆ ಹೊರಡಿಸಿದ ತಕ್ಷಣದಿಂದಲೇ ಶಾಲೆಯಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಯಿತು. ವಿದ್ಯಾರ್ಥಿಗಳು 20 ರೂಪಾಯಿ ಠೇವಣಿ ಇರಿಸಿ ಶಾಸ್ತ್ರೋಕ್ತವಾಗಿ ನಾಮಪತ್ರ ಸಲ್ಲಿಸಿದ್ರು. ಸಂವಿಧಾನಾತ್ಮಕವಾಗಿ ಚುನಾವಣೆ ನಡೆಯುವಂತೆಯೇ ವಿದ್ಯಾರ್ಥಿಗಳಿಗೆ ಗುರುತು ಚಿಹ್ನೆಗಳನ್ನು ನೀಡಿ ಬಹಿರಂಗ ಪ್ರಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಅಭ್ಯರ್ಥಿಗಳಂತೂ ತಮಗೆ ಮತ ನೀಡಲು ಇತರೆ ವಿದ್ಯಾರ್ಥಿಗಳಿಗೆ ಭರಪೂರ ಭರವಸೆಗಳನ್ನು ನೀಡತೊಡಗಿದ್ರು. ಒಬ್ಬರಿಗಿಂತ ಒಬ್ಬರು ಹೆಚ್ಚು ಎನ್ನುವಂತೆ ಪ್ರಚಾರ ಕೈಗೊಂಡ್ರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ವಿ. ನಾನು GLKS ಮುಳ್ಳೂರು ಸ್ಕೂಲಲ್ಲಿ ಓಟಿಗೆ ನಿಂತಿದ್ದೀನಿ. ನನ್ನ ಹೆಸರು ಓಂಕಾರ್. ನಾನು ಈ ಸಲ ಓಟಿಗೆ ನಿಂತಿದ್ದೀನಿ. ನನ್ನ ಹೆಸರು ದಿಶಾನ್. ನನ್ನ ಕ್ರಮ ಸಂಖ್ಯೆ 8. ಎಲ್ಲರೂ ಓದ್ಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯುಗನ್. ನನ್ನ ಕ್ರಮ ಸಂಖ್ಯೆ 3. ಚಿಹ್ನೆ ಬಣ್ಣದ ಗರಿ. ನನ್ನ ಹೆಸರು ಕೃತಿ. ನಾನು ಶಾಲೆಯಲ್ಲಿ ಓಟಿಗೆ ನಿಂತಿದ್ದೆ. ಚುನಾವಣೆಯಂತೂ ನೈಜ ಚುನಾವಣೆಯಂತೆ ನೆರವೇರಿತು. ಮಾದರಿ ಮತಪತ್ರ, ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟ್, ವಿವಿಪ್ಯಾಟ್, ತೋರ್ ಬೆರಳಿಗೆ ಇಂಕು ಎಲ್ಲವೂ ಒಂದು ನೈಜ ಚುನಾವಣೆಯಂತೆಯೇ ನಡೆಯಿತು. ನಿಮ್ಮ ಯಾರಿಗೆ ಓಟ್ ಬೇಕು ಆ ಹೆಸರಿನ ಮುಂದೆ ಇರುವ ನೀಲಿ ಗುರುತನ್ನು ಏನು ಮಾಡಬೇಕು, ಅದ್ರ ಮೇಲೆ ಒಂದ್ಸಲ ಮುಟ್ಟೋದಷ್ಟೇ ಕೆಲಸ. ಗೊತ್ತಾಯ್ತಾ? ಅರ್ಥ ಆಯ್ತಾ ಹೇಳಿದ್ದು? ಒಂದು ಮಾತು ಪಾಲು ಬೇಕಾಗ್ಬೋದಾ ಸರ್? ಚುನಾವಣೆಯಲ್ಲಿ ಕೆಲವೊಮ್ಮೆ ನಡೆಯುವಂತೆ ಇಲ್ಲಿ ಕೂಡ ಮತಯಂತ್ರ ಸ್ವಲ್ಪ ಸಮಯದ ಕಾಲ ಕೈಕೊಟ್ಟಿತ್ತು. ನಂತರ ಚುನಾವಣೆ ನಡೆಯಿತು. ವಿದ್ಯಾರ್ಥಿಗಳ ಅಬ್ಬರದ ಪ್ರಚಾರ ಎಲ್ಲರ ಮನಸೂರೆಗೊಂಡಿತ್ತು. ಶಾಲಾ ಸಂಸತ್ನ ಮುಖ್ಯಮಂತ್ರಿಯಾಗಿ ಯುಗನ್ BS, ಉಪಮುಖ್ಯಮಂತ್ರಿಯಾಗಿ ಸಮನ್ವಿ MS ಮತ್ತಿತರ ವಿದ್ಯಾರ್ಥಿಗಳಿಗೆ ವಿವಿಧ ಖಾತೆಗಳನ್ನು ಹಂಚಲಾಯಿತು.